ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿರೋದು ವಿಡಿಯೋ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ GDSನ ಒಂದು ಏನು ರಿಸಲ್ಟ್ ಇದೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟು. ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ರಿಸಲ್ಟ್ ಯಾವಾಗ ಬರುತ್ತೆ, ಪೋಸ್ಟ್ಪೋನ್ ಯಾಕಾಯಿತು, ಇದೆಲ್ಲದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಪ್ರತಿಯೊಬ್ಬರು. ಅದೇ ರೀತಿಯಾಗಿ ಯಾರಾದರೂ ಸಹ ಇಲ್ಲಿವರೆಗೂ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ₹29 ನನ್ನ ಬೆಳಗಿರುವಂಥ ಮೆಂಬರ್ಶಿಪ್ ಅಂತ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ಈ ಒಂದು ಪೋಸ್ಟ್ ಆಫೀಸ್ GDSನ ಒಂದು ಏನು ರಿಸಲ್ಟ್ ಇದೆ ಅದು ನಿನ್ನೆ 28ಕ್ಕೆ ಬಿಡಬೇಕು ಆಗಿತ್ತು. ಅದು ತಾತ್ಕಾಲಿಕ ದಿನಾಂಕವನ್ನು ಬಿಟ್ಟಿದ್ರು. 100% ಇದೇ ದಿನಾಂಕವನ್ನು ಬಿಡ್ತೀವಿ ಅಂತೇಳಿ ಪೋಸ್ಟ್ ಆಫೀಸ್ ಅವರು ಏನೂ ಹೇಳಿಲ್ಲ. ತಾತ್ಕಾಲಿಕವಾಗಿ ದಿನಾಂಕವನ್ನು ಪ್ರಕಟಿಸಿದರು, ಪೋಸ್ಟ್ಪೋನ್ ಮಾಡಿದರು. ಯಾಕೆ ಪೋಸ್ಟ್ಪೋನ್ ಮಾಡಿದರು ಅಂತಂತಂದರೆ ನೋಟಿಫಿಕೇಷನ್ನ ಸ್ವಲ್ಪ ಒಂದು ಅಥವಾ 2 ದಿನ ಸ್ವಲ್ಪ ಡಿಲೇ ಮಾಡಿ ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಈ ಒಂದು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಇನ್ವೈಟ್ ಮಾಡೋದು, ಹಾಗಾಗಿ ಈ ರೀತಿಯಾಗಿ ಡಿಲೇ ಆಗಿದೆ. ಇನ್ನೊಂದೇನಪ್ಪ ಅಂತಂದರೆ ಅಂತರ ಕಡಿಮೆ ಇದೆ. ಏನು ಟೈಮಪ್ಪ ಅಂತಂತಂದರೆ ಕರೆಕ್ಷನ್ ಡೇಟ್ ಇರುವಂಥದ್ದು 16ನೇ ತಾರೀಕಿನವರೆಗೂ, 18ನೇ ತಾರೀಕಿನವರೆಗೂ ಇದೆ. ಇಲ್ಲಿಂದ 18ರಿಂದ ಇಲ್ಲಿಗೆ 28ಕ್ಕೆ ನೋಡಿದಾಗ ಕೇವಲ 9 ದಿನ ಟೈಮ್ ಸಿಗುತ್ತೆ ಅಷ್ಟೇ. ಈ 9 ದಿನದಲ್ಲಿ ರಿಸಲ್ಟ್ ರೆಡಿ ಮಾಡಿ ಬಿಡುವಂಥದ್ದು ಆಗೋದಿಲ್ಲ. ಏನಪ್ಪ ಅಂದರೆ ಈ 9 ದಿನದಲ್ಲಿ ಕೆಲವೊಂದು ಸರ್ಕಾರಿ ರಜೆಗಳು ಬಂದಿವೆ. ಇವೆಲ್ಲ ನೋಡಿದಾಗ ಕೇವಲ ಒಂದು 5ರಿಂದ 6 ದಿನ ಮಾತ್ರ ಸಿಗುತ್ತೆ ವರ್ಕಿಂಗ್ ಡೇಸು. ಹಾಗಾಗಿ ಈ ಒಂದು 5 ದಿನದಲ್ಲಿ ನಿಮ್ಮ ಒಂದು ರಿಸಲ್ಟ್ ಪ್ರಕಟ ಮಾಡುವಂಥದ್ದು ಬಹಳ ಕಷ್ಟ ಆಗ್ತದೆ. ಆ ಒಂದು ಕಾರಣಕ್ಕೆ ರಿಸಲ್ಟ್ ಬಿಟ್ಟಿಲ್ಲ. ಹಾಗಿದ್ರೆ ರಿಸಲ್ಟನ್ನು ಯಾವಾಗ ಬಿಡಬಹುದು ಅಂತ ನೋಡಿದಾಗ ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಇದೇ ವಾರದಲ್ಲಿ, ಅಂದರೆ ಇವತ್ತು ಸಂಡೇ, ಮಾರ್ಚ್ 1ರಿಂದ ಹಿಡಿದು ಮಾರ್ಚ್ 5ನೇ ತಾರೀಕು ಅಥವಾ 6ನೇ ತಾರೀಕಿನ ಒಳಗಾಗಿ 100% ರಿಸಲ್ಟ್ ಬರ್ತದೆ. ಈ ಮುಂದಿನ ವಾರದಲ್ಲಿ ಸೋಮವಾರದಿಂದ ಶನಿವಾರದೊಳಗಡೆ, ಆಲ್ಮೋಸ್ಟ್ ಸೋಮವಾರದಿಂದ ಬುಧವಾರದೊಳಗೆ ರಿಸಲ್ಟ್ ನಿಮ್ಮದು ಬರುತ್ತೆ. ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟನ್ನು ನೀಡ್ತೀನಿ. ಬಂದ ತಕ್ಷಣ ನಾನು ನಿಮಗೆ ಲೈವ್ ಬಂದು ಯೂಟ್ಯೂಬಲ್ಲಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡೋಣ ಲೈವಲ್ಲಿ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಬಂದ ತಕ್ಷಣ ಫಾಸ್ಟೆಸ್ಟ್ ಅಪ್ಡೇಟನ್ನು ನಾವು ನಿಮಗೆ ನೀಡ್ತೀವಿ. ನೀವು ಸುಮ್ಮನೆ ಬೇರೆ ವೀಡಿಯೋಗಳು ರಿಸಲ್ಟ್ ಬಂತು, ಅದು ಬಂತು, ಇದು ಬಂತು ಅಂತ ನೋಡೋ ಬದಲು ಜೆನ್ಯೂನಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿತ್ತಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದೇನಪ್ಪ ಅಂದರೆ 70-80% ಇದ್ದರೆ ಸೆಲೆಕ್ಟ್ ಆಗುತ್ತಾ ಅಂತ ಕೆಲವೊಬ್ಬರು ಹಾಕಿದ್ದಾರೆ ಕಾಮೆಂಟ್. ಕಡಿಮೆ ಇದೆ. ಈ ಒಂದು ಪೋಸ್ಟ್ ಆಫೀಸಲ್ಲಿ ಅಷ್ಟು ಪರ್ಸೆಂಟ್ ಇದ್ದರೆ ಸೆಲೆಕ್ಟ್ ಆಗೋದೇ ಇಲ್ಲ. ಬರೀ 70-80 ಅಲ್ಲ, 91% ಇದ್ದರೂ ಸಹ ಸೆಲೆಕ್ಟ್ ಆಗಲ್ಲ. 91, 92, 93, 94 ಇದ್ರೂ ಸೆಲೆಕ್ಟ್ ಆಗಲ್ಲ. ಇಲ್ಲಿ ಹೈಯೆಸ್ಟ್ ಸೆಲೆಕ್ಟ್ ಆಗುವಂಥ ಕಟ್ ಆಫ್ ಬಂದುಬಿಟ್ಟು 98, 97, 100. ಕೆಲವೊಂದು ಕ್ಯಾಟಗರಿಯಲ್ಲಿ 96ವರೆಗೂ ಬರ್ಬೋದು ಅಷ್ಟೇ. ಇನ್ನು ಕೆಲವೊಂದು ಸಾರಿ 95ವರೆಗೂ ಸಹ ಬರ್ಬೋದು. ಅದು 5th ಲಿಸ್ಟ್ವರೆಗೂ. ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ನೆನ್ಪಿಟ್ಕೊಳ್ಳಿ 100%, 99% ಇದ್ದವರೇ ಇರ್ತಾರೆ. ಅದು ಬಿಟ್ಟವರು ಬೇರೆ ಯಾರು ಸಹ ಇರಲ್ಲ. ಕೆಲವೊಂದು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಮಾತ್ರ ಕಡಿಮೆ ಹೋಗ್ಬೋದು, ಹೊರತಾಗಿ ಬೇರೆ ಯಾವ ಒಂದು ಕ್ಯಾಟಗರಿಯಲ್ಲೂ ಕಡಿಮೆ ಇರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.